ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಿಮಗೆ ಯಾವಾಗಾದರೂ ಯಾರೋ ರ್ಯಾಂಡಮ್ ಆಗಿ ರೋಡಲ್ಲಿ ಹೋಗ್ತಾ ಒಬ್ಬರನ್ನ ನೋಡಿದ ತಕ್ಷಣ ಏನೋ ಒಂಥರ ಫೀಲಿಂಗ್ಸ್ ಬಂದಿರೋ ಸಂದರ್ಭ ಆಗಿದೆಯಾ? ಅಥವಾ ನಿಮಗೆ ಸಡನ್ನಾಗಿ ಯಾವುದೋ ಒಂದು ಕೆಲಸ ಮಾಡಲೇಬೇಕು ಅಂತ ಪದೇ ಪದೇ ಮನಸ್ಸಲ್ಲಿ ಅನ್ನಿಸ್ತಾ ಇರೋವಂಥ ಸಂದರ್ಭ ಬಂದಿದೆಯಾ? ಅಥವಾ ಮುಂದೆ ಈ ಥರ ಆಗ್ಬೋದು ಅಂತ ನಿಮಗೆ ಸಿಕ್ಸ್ತ್ ಸೆನ್ಸ್ ಮುಂಚೆನೇ ಹೇಳಿರೋ ಥರ ಸಂದರ್ಭ ನಡೆದಿದೆಯಾ? ಈ ಥರ ಫೀಲಿಂಗ್ಸ್ ಎಲ್ಲ ನಿಮಗೆ ಪದೇ ಪದೇ ಅನ್ನಿಸ್ತಾ ಇದೆ ಅಂತ ಅಂದರೆ ಅದು ನೀವು ಏನೋ ನನ್ನ ಮನಸ್ಸು ಹುಚ್ಚು ಮನಸ್ಸು ಏನೋ ಹೇಳುತ್ತೆ ಅಂತ ಇಗ್ನೋರ್ ಮಾಡಬೇಡಿ. ಯಾಕೆಂದರೆ ಅದು ಯೂನಿವರ್ಸು ನಿಮ್ಮ ಅಂತರ್ಪ್ರಜ್ಞೆ ಮೂಲಕ ನಿಮಗೆ ಹೇಳ್ತಾ ಇದೆ, ಇಂಟ್ಯೂಷನ್ ಮೂಲಕ. ನೀವೇನಾದರೂ ಈ ವಿಷಯನ ತಿಳ್ಕೊಂಡು ಇನ್ನು ಮುಂದೆ ನಿಮ್ಮ ಇಂಟ್ಯೂಷನ್ನ ಮಾತು ಕೇಳೋಕೆ ಶುರು ಮಾಡಿದ್ರೆ ಆ ಇಂಟ್ಯೂಷನ್ ನಿಮಗೆ ಒಳ್ಳೆಯದನ್ನೇ ಹೇಳುತ್ತೆ ಯಾವಾಗಲೂ. ಯಾಕೆಂದರೆ ಹೇಳ್ತಾ ಇರೋದು ಯಾರು? ಯೂನಿವರ್ಸ್. ನಮ್ಮ ಒಳಗಡೆಯಿಂದ ನಮ್ಮ ಇನ್ನರ್ ಚೈಲ್ಡ್ ಹೇಳ್ತಾ ಇದೆ. ನಮ್ಮ ಇನ್ನರ್ ಚೈಲ್ಡು ನಮ್ಮ ಲೈಫ್ಗೆ ಯಾವುದು ಒಳ್ಳೆಯದೋ ಅದನ್ನೇ ಹೇಳುತ್ತೆ, ಬೇರೆ ಏನೂ ಹೇಳಲ್ಲ. ಯಾವಾಗ ನಾವು ಅದನ್ನು ಕೇಳೋಕ್ಕೆ ಶುರು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಳ್ಳೋಕೆ ಶುರು ಮಾಡ್ತೀವೋ ನಮ್ಮ ಲೈಫಲ್ಲಿ ಎಲ್ಲವೂ ಸುಧಾರಣೆ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಸುಧಾರಿಸ್ಕೊಂಡ್ಬಿಡುತ್ತೆ, ಎಲ್ಲ ಪ್ರಾಬ್ಲಮ್ಸನ್ನು. ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ಇಂಟ್ಯೂಷನ್ ಪವರ್ ಅಂದರೆ ಏನು ಅಂತ ಹೇಳ್ತೀನಿ. ಇದನ್ನು ಯಾಕೆ ನಾವು ಕೇಳಲೇಬೇಕು, ಮತ್ತು ನಮ್ಮ ಅಂತರ್ಪ್ರಜ್ಞೆನ ಇನ್ನಷ್ಟು ನಾವು ಸ್ಟ್ರಾಂಗ್ ಮಾಡಿಕೊಂಡು ಅಂದರೆ ಅದು ನಮಗೆ ಇನ್ನಷ್ಟು ಹೇಳೋ ಥರ ಎಲ್ಲ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ನಾನು ಒಬ್ಬರನ್ನ ಜ್ಯೋತಿಷ್ಯರನ್ನ ಮೀಟ್ ಮಾಡಿದ್ದೆ. ಹೀಗೆ ರ್ಯಾಂಡಮ್ ಆಗಿ ಎಲ್ಲೋ ಮೀಟ್ ಮಾಡಿದ್ವಿ. ಮಾತಲ್ಲಿ ಅವ್ರ ಜ್ಯೋತಿಷ್ಯರು ಅಂತ ಗೊತ್ತಾಯಿತು. ಅವ್ರ ಜೊತೆ ಮಾತಾಡಿದೆ. ಅದಾದಮೇಲೆ ಇನ್ನೊಬ್ಬರು ಸ್ಟಾಕ್ ಮಾರ್ಕೆಟ್ ಅವ್ರ ಜೊತೆ ಮಾತಾಡಿದೆ. ಇವರಿಬ್ಬರಲ್ಲಿ ಮಾತಾಡುವಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಒಂದು ಶಾಕಿಂಗ್ ನ್ಯೂಸ್. ಅದೇನು ಅಂದರೆ, ನೀವು ಹೇಗೆ ಇದನ್ನೆಲ್ಲ ಹೇಳ್ತೀರಾ ಅಂತ ಹೇಳಿದಾಗ ನಮಗದೆಲ್ಲ ಗೊತ್ತಿಲ್ಲ. ಕಣ್ಣು ಮುಚ್ಕೊಳ್ತೀವಿ, ನಮ್ಮ ಒಳಗಿಂದನೇ ಒಂದು ವಾಯ್ಸ್ ಬರುತ್ತೆ, ಈ ಥರ ಹೇಳು, ಈ ಥರ ಮಾಡು, ಈ ಥರ ಮಾಡು ಅಂತ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಅದರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ ಅಂತ ಜ್ಯೋತಿಷ್ಯರು ಹಾಗೆ ಹೇಳಿದ್ರು. ಮತ್ತು ಸ್ಟಾಕ್ ಮಾರ್ಕೆಟ್ ಯೂಸ್ ಮಾಡೋರು, ಟ್ರೇಡಿಂಗ್ ಅವರು ಅದೇ ಹೇಳಿದ್ರು. ನನಗೆ ಎಷ್ಟು ಶಾಕ್ ಆಯಿತು. ಆಗ ನಾನು ಯೋಚನೆ ಮಾಡಿದೆ, ಏನದು ನಮ್ಮ ಒಳಗಿಂದ ಬರೋವಂಥ ವಾಯ್ಸು ಏನು, ಯಾಕೆ ಬರುತ್ತೆ, ಅದು ಬರೋದು ಕರೆಕ್ಟಾ, ನಾವು ಫಾಲೋ ಮಾಡಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಆಗ ಗೊತ್ತಾದ ವಿಷಯಗಳೇ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಈ ಇಂಟ್ಯೂಷನ್ ಅಂದರೆ ಏನು? ನಮ್ಮ ಎದೆಯಾಳದಿಂದ ಬರುವಂಥ ಮಾತುಗಳು, ಯೂನಿವರ್ಸ್ನ ಮೂಲಕ ನಮ್ಮ ಒಳಗಿಂದ ಬರುವಂಥ ಮಾತುಗಳು. ಈ ಇಂಟ್ಯೂಷನ್ನ ಮಾತುಗಳನ್ನು ಕೇಳೋದು ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾಗಿದೆ. ನಾವು ಯಾವಾಗ ನಮ್ಮ ಅಂತರ್ಪ್ರಜ್ಞೆ ಜೊತೆ ಕನೆಕ್ಟ್ ಆಗಿಬಿಡ್ತೀವೋ ಆವಾಗ ನಮ್ಮ ಒಳಗೆ ಇರುವಂಥ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ. ಅಲ್ಲಿಂದಾನೇ ನಮಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗತ್ತೆ. ಈ ಅಂತರ್ಪ್ರಜ್ಞೆ ಮೂಲಕನೇ ನಮಗೆ ನಮ್ಮ ಜೀವನದ ಒಂದು ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ಅಂತರ್ಪ್ರಜ್ಞೆನ ನಾವು ಬಲಪಡಿಸ್ಕೊಂಡಾಗ ಅದು ನಮಗೆ ಒಂದು ರೂಟ್ ಮ್ಯಾಪ್ ಥರ ತೋರಿಸುತ್ತೆ ನಮ್ಮ ಜೀವನನ. ಹೀಗೆ ಮಾಡು, ಹೀಗೆ ಮಾಡಬೇಡ, ಈ ದಾರಿಲಿ ಹೋಗು, ಆ ದಾರಿಲಿ ಹೋಗಬೇಡ ಅಂತ ಎಚ್ಚರಿಕೆ ಕೊಡ್ತಾ ಇರುತ್ತೆ. ನಮಗೆ ಯಾವಾಗಲೂ ನಮ್ಮ ಜೊತೆ ಇದ್ದು ಒಳ್ಳೆ ದಾರಿಯಲ್ಲೇ ನಡೆಸುತ್ತೆ. ಈ ರೀತಿ ನಮ್ಮ ಜೀವನನ ಒಂದು ಹೊಸ ದಿಕ್ಕಿನಲ್ಲೇ ಪ್ರಯಾಣ ಮಾಡೋ ಥರ ಮಾಡುತ್ತೆ. ಈಗ ಈ ಇಂಟ್ಯೂಷನ್ನ ನಾವು ಹೇಗೆ ಬಲಪಡಿಸ್ಬೋದು ಅಂದರೆ ಅದಕ್ಕೆ ಫಸ್ಟ್ ಪದ್ಧತಿ ಹೇಗೆ ಅಂದರೆ ಸ್ಲೋ ಡೌನ್ ಯುವರ್ ಬ್ರೈನ್ ವೇವ್ಸ್. ಈಗ ಒಂದು ಕೆರೆಯಲ್ಲಿ ನೀರಿದೆ. ಆ ನೀರಲ್ಲಿ ನಾವೇನಾದರೂ ಒಂದು ಕಲ್ಲು ಅದು ಇದು ಹಾಕಿ ಆ ನೀರನ್ನು ಡಿಸ್ಟರ್ಬ್ ಮಾಡಿದಾಗ ಅಲ್ಲಿ ಅಲೆಗಳ ಥರ ಮೂಡುತ್ತಲ್ವಾ. ಆಗೇನಾಗುತ್ತೆ, ಅಲ್ಲಿ ಕೆರೆಯಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಅಡಿಯಲ್ಲಿ ಏನಿದೆ ಅನ್ನೋದು ನಮಗೆ ಕಾಣಿಸಲ್ಲ. ಯಾಕೆಂದರೆ ಕೆಳಗಿರುವಂಥ ಮಣ್ಣು ಧೂಳು ಎಲ್ಲ ಮೇಲೆ ಎದ್ದು ಬಂದ್ಬಿಟ್ಟಿರುತ್ತೆ ಅಲ್ವಾ. ನಾವು ಅದನ್ನು ಡಿಸ್ಟರ್ಬ್ ಮಾಡದೆ ಹಾಗೆಯೇ ಬಿಟ್ಟಾಗ ಅದು ಪ್ರಶಾಂತವಾಗಿ ಆ ಗಲೀಜೆಲ್ಲ ಕೆಳಗಡೆ ಕುತ್ಕೊಂಡಾಗ ಮೇಲೆ ತಿಳಿಯಾಗಿರುವಂಥ ನೀರಿರುತ್ತೆ, ಕೆಳಗಡೆ ಏನಿದೆ ಅನ್ನೋದು ನಮಗೆ ಕಾಣಿಸುತ್ತೆ ಅಲ್ವಾ. ಈ ಇಂಟ್ಯೂಷನ್ ನಮ್ಮ ಜೊತೆ ಹೇಗೆ ಮಾತಾಡುತ್ತೆ? ಕಾಲ್ ಮಾಡಿ ಮಾತಾಡಲ್ಲ ಅಥವಾ ಜೋರಾಗಿ ಅನೌನ್ಸ್ ಮಾಡಲ್ಲ. ನಮ್ಮ ಒಳಗಡೆನೆ ಪಿಸುಗುಡ್ತಾ ಇರುತ್ತೆ. ನಮ್ಮ ಬ್ರೈನಲ್ಲಿ ಆಲೋಚನೆಗಳ ಪ್ರವಾಹ ಯಾವಾಗಲೂ ನಿರಂತರ ಹರಿತಾನೆ ಇದ್ದರೆ ಆಗ ಈ ಪಿಸುಗುಡೋದು ನಮಗೆ ಕೇಳಿಸಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಬ್ರೈನ್ನ ಪ್ರಶಾಂತಗೊಳಿಸ್ಬೇಕು.
ತುಂಬ ಜನ ಕೇಳ್ತಾರೆ, ನಾನೇನಾದರೂ ಈ ಇಂಟ್ಯೂಷನ್ ಬಗ್ಗೆ ಮಾತಾಡಿದಾಗ ನಮಗೆ ಯಾವಾಗಲೂ ಆ ಥರ ಆಗಲೇ ಇಲ್ವಲ್ಲ, ನಮ್ಮೊಳಗಿಂದ ಯಾವುದು ನಮ್ಮ ಮನಸ್ಸು ಏನು ಹೇಳೋದೇ ಇಲ್ವಲ್ಲ, ನಮಗೆ ಮಾತ್ರ ಯಾಕೆ ಹೇಳಲ್ಲ, ನಿಮಗೆ ಮಾತ್ರ ಯಾಕೆ ಹೇಳುತ್ತೆ ಅಂದರೆ ಆಲೋಚನೆಗಳನ್ನು ನಾವು ನಿಯಂತ್ರಣ ಮಾಡ್ಕೊಳ್ತಾ ಇಲ್ಲ. ಈಗ ಕೆರೆಯಲ್ಲಿ ಹೇಗೆ ನೀರು ಪ್ರಶಾಂತವಾಯಿತೋ ಅದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಬ್ಯುಸಿಯಾಗಿರೋ ನಮ್ಮ ಬ್ರೈನು ಬೀಟಾ ಸ್ಟೇಟಲ್ಲಿರುತ್ತೆ. ಅಲ್ಲಿಂದ ನಮ್ಮ ಬ್ರೈನ್ನ ನಾವು ಆಲ್ಫಾ ಸ್ಟೇಟಲ್ಲಿ ತಗೊಂಡು ಬರಬೇಕು. ಆಲ್ಫಾ ಸ್ಟೇಟ್ ಯಾವಾಗಿರುತ್ತೆ? ಮನಸ್ಸು ಪ್ರಶಾಂತವಾಗಿರುವಾಗ, ನೀರು ತಿಳಿಯಾಗಿರುತ್ತಲ್ಲ, ಸೈಲೆಂಟಾಗಿ ಆ ಥರ ಇರುವಾಗ ನಮ್ಮ ಮನಸ್ಸು ಆಲ್ಫಾ ಸ್ಟೇಟಲ್ಲಿರುತ್ತೆ. ಯಾವಾಗ ನಾವು ಮನಸ್ಸನ್ನು ಆದಷ್ಟು ಆಲ್ಫಾ ಸ್ಟೇಟಲ್ಲಿ ಇಟ್ಕೊಂಡಿರ್ತೀವೋ ಆಗ ನಮ್ಮ ಒಳಗಿಂದ ಒಂದು ಪಿಸುಗುಡೋ ಮಾತುಗಳು ನಮಗೆ ಕೇಳಿಸುತ್ತೆ. ನೀವು ಯಾವುದೇ ರೀತಿಯಾದ ಒಂದು ಕನ್ಫ್ಯೂಷನಲ್ಲಿದ್ದಾಗ ನಿಮ್ಮ ಆ ಇಂಟ್ಯೂಷನ್, ನಿಮ್ಮ ಇನ್ನರ್ ಚೈಲ್ಡು ನಿಮಗೆ ಉತ್ತರ ಕೊಡುತ್ತೆ. ನೀವು ಟೆನ್ಷನ್ನಲ್ಲಿದ್ದಾಗ ಇಲ್ಲ ಅಂತ ನಿಮ್ಮನ್ನು ಕೂಲ್ ಮಾಡುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮಲ್ಲಿದ್ದಾಗಲೂ ಆ ನಿಮ್ಮ ಇನ್ನರ್ ಚೈಲ್ಡು, ಆ ನಿಮ್ಮ ಇಂಟ್ಯೂಷನ್ ಅನ್ನೋದು, ನಿಮ್ಮ ಅಂತರ್ಪ್ರಜ್ಞೆ ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರುತ್ತೆ. ಇವಾಗ ಈ ಆಲ್ಫಾ ಸ್ಟೇಟಲ್ಲಿ ನಮ್ಮ ಬ್ರೈನನ್ನು ಹೇಗೆ ಇಟ್ಕೋಬೇಕು ಅಂತ ಅಂದರೆ, ನಾವು ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ಮತ್ತು ರಾತ್ರಿ ಇನ್ನೇನು ನಿದ್ದೆ ಬರ್ತಾ ಇರುತ್ತಲ್ಲ, ಕಣ್ಣು ಮುಚ್ತಾ ತೆಗಿತಾ ಇರ್ತೀವಿ, ಆಗ ಆಲ್ಫಾ ಸ್ಟೇಟಲ್ಲಿ ಜಾರ್ಕೊಳ್ತಾ ಇರ್ತೀವಿ ಅಂತ ಅರ್ಥ. ಆ ಟೈಮಲ್ಲಿ ಈಗ ನಿದ್ದೆ ಮಾಡೋಕ್ಕೆ ಮಲಗಿದಾಗ ಕಣ್ಣು ಮುಚ್ಕೊಂಡಾಗ ನಾವು ಮನಸ್ಸಲ್ಲಿ ಏನು ಆಲೋಚನೆ ಮಾಡದೆ ಸುಮ್ಮನೆ 1 2 3 ಅಂತ 20ವರೆಗೂ ಎಣಿಸ್ಕೊಳ್ಳಿ. ಆವಾಗ ಯಾವ ಆಲೋಚನೆಗಳು ಬರ್ತಾ ಇರಲ್ಲ, ಮೈಂಡು ನಿದ್ದೆಗೆ ಜಾರ್ತಾ ಇರುತ್ತೆ. ಆಗ ಆಲ್ಫಾ ಸ್ಟೇಟಿಗೆ ಹೋಗ್ತಾ ಇರ್ತೀವಿ. ಆಗ ಸೈಲೆನ್ಸಲ್ಲಿರುತ್ತೆ ಮನಸ್ಸು. ಆಗ ನಮ್ಮ ಇಂಟ್ಯೂಷನ್ ಬಲ ಆಗುತ್ತೆ, ಅದಕ್ಕೆ ಶಕ್ತಿ ಬರುತ್ತೆ. ಬೆಳಗ್ಗೆ ನಿದ್ದೆ ಇನ್ನೇನು ಇನ್ನೂ ಕಣ್ಣು ಕೂಡ ಬಿಟ್ಟಿರಲ್ಲ, ಎಚ್ಚರಿಕೆ ಆಗ್ತಾ ಇರುತ್ತೆ, ಈ ಕಡೆ ಆ ಕಡೆ ಹೊರಳ್ತಾ ಇರ್ತೀವಿ. ಆ ಟೈಮಲ್ಲಿ ಮನಸ್ಸಲ್ಲಿ 1 2, ಯಾಕೆಂದರೆ ಈ 1 2 ಯಾಕೆ ಎಣಿಸ್ಬೇಕು ಅಂತಂದರೆ, ಇಲ್ಲಾಂದರೆ ನಮಗೆ ಆಲೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಇದನ್ನು ನೀವು ರೆಗ್ಯುಲರಾಗಿ ಮಾಡೋಕ್ಕೆ ಶುರು ಮಾಡಿ. ಆವಾಗ ನೋಡಿ ನಿಮಗೆ ಬೇಗನೆ ನಿಮ್ಮ ಇನ್ನರ್ ವಾಯ್ಸ್ ನಿಮ್ಮ ಜೊತೆ ಮಾತಾಡೋ ಅನುಭವ ನಿಮಗೆ ಸಿಗುತ್ತೆ. ಇನ್ನೊಂದು ಒಂದು ಪದ್ಧತಿ ಇದಾಯ್ತಲ್ವಾ. ಇನ್ನೊಂದು ಪದ್ಧತಿ ಏನಂದರೆ ಆಸ್ಕ್ ಅಂಡ್ ಇಟ್ ಈಸ್ ಗಿವನ್. ಕೇಳಿ ಮತ್ತು ನಿಮಗೆ ಸಿಗುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ಈ ನಿಯಮನೇ ಅದೇ ಅಲ್ವಾ, ನಾವು ಕೇಳಿದ್ರೇನೆ ತಾನೇ ಕೊಡೋದು. ನಾನು ಫಸ್ಟ್ ವಿಡಿಯೋಲೇ ಹಾಕಿದ್ದೀನಿ, ಕೇಳಬೇಕು, ನಾವು ಕೇಳೋಕೆ ನಮಗೆ ಕ್ಲಾರಿಟಿ ಇರಬೇಕು, ಕೇಳಿದಾಗಲೇ ನಮಗೆ ಸಿಗೋದು ಅಂತ. ಈಗ ಸಣ್ಣ ಮಕ್ಕಳನ್ನು ನೋಡಿದ್ರು ಆ ಮಕ್ಕಳು ಹತ್ರನೇ ತಾನೇ ತಾಯಿ ಹೋಗಿ ಹಾಲು ಕೊಡುತ್ತೆ ಆ ಮಗುಗೆ. ಮಗು ಅತ್ತಿಲ್ಲ ಅಂದರೆ ಸುಮ್ಮನೆ ಇದ್ರೆ ತಾಯಿ ಕೊಡುತ್ತಾ? ಇಲ್ಲ. ಅಂದರೆ ಇದು ಉದ್ದೇಶ ಏನು? ಕೇಳಿದ್ರೇನೆ ನಮಗೆ ಸಿಗೋದು ಅಂತ. ಈಗ ನೀವು ಸೈಂಟಿಸ್ಟ್ಗಳನ್ನು, ರಿಸರ್ಚ್ ವರ್ಕ್ ಮಾಡೋರ್ನೆಲ್ಲ ನೋಡಿದಾಗ ಅವ್ರಿಗೆ ಯಾವಾಗಲೂ ಒಂದು ಕ್ವೆಶನ್ ಮಾರ್ಕ್ ಇದ್ದೇ ಇರುತ್ತೆ. ಕ್ವೆಶನ್ ಮಾರ್ಕ್ ಇದ್ದಾಗಲೇ ಅಲ್ವಾ ಅದಕ್ಕೆ ಸೊಲ್ಯೂಷನ್ ಹುಡುಕ್ದಾಗಲೇ ಅವರು ಏನು ಕಂಡುಹಿಡಿತಾ ಇದ್ದಾರೋ ಅದನ್ನು ಕಂಡುಹಿಡಿತಾರೆ. ಎಕ್ಸಾಕ್ಟ್ಲಿ ಅದೇ ಥರ ನಾವು ಕೂಡ ನಮಗೇನು ಬೇಕೋ ಅದನ್ನು ನಾವು ಕೇಳಬೇಕು. ನಮ್ಮ ಮನಸ್ಸಿನಲ್ಲಿ ಕೇಳಿದಾಗಲೇ ಯೂನಿವರ್ಸ್ಗೆ ಅದನ್ನು ಕೊಡಬೇಕು ಅಂತ ಅನಿಸೋದು. ನಾವು ಯೂನಿವರ್ಸ್ನ ಕೇಳಿದಾಗ ನಮಗೆ ಯಾವಾಗ ಯೂನಿವರ್ಸ್ ಕೊಡಬೇಕು ಅಂತ ಇದೆಯೋ ಆ ಸಮಯದಲ್ಲೇ ನಮ್ಮ ಇಂಟ್ಯೂಷನ್, ನಮ್ಮ ಅಂತರ್ಪ್ರಜ್ಞೆ, ನಮ್ಮ ಇನ್ನರ್ ಚೈಲ್ಡ್ ನಮಗೆ ಹೇಳುತ್ತೆ. ನೀವೇನಾದರೂ ನಿಮ್ಮ ಜೀವನದಲ್ಲಿ ಸ್ಟಕ್ ಆಗಿದ್ರೆ ಅಥವಾ ಯಾವುದಾದ್ರೂ ಒಂದು ನಿರ್ಣಯ ತಗೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾಗ, ಕನ್ಫ್ಯೂಸ್ಡ್ ಆಗಿದ್ದಾಗ, ಯೂನಿವರ್ಸ್ನ ಕೂಡ ಅಲ್ಲ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಇದನ್ನು ಮಾಡ್ಲಾ ಅದನ್ನು ಮಾಡ್ಲಾ ಅಂತ ಕೇಳಿಬಿಟ್ಟು ಅಲ್ಲಿಗೆ ಬಿಟ್ಟುಬಿಡಿ. ಉತ್ತರ ಇನ್ನೂ ಸಿಕ್ಕಿಲ್ಲ ಅನ್ನೋ ತಲೆನೋ ನಿಮಗೆ ಬೇಡ. ಕೇಳೋದಷ್ಟೇ ನಿಮ್ಮ ಕೆಲಸ. ಉತ್ತರ ನಿಮಗೆ ಯಾವಾಗ ಸಿಗಬೇಕು, ಯಾವುದರ ಮೂಲಕ ಸಿಗಬೇಕು ಅನ್ನೋದು ಅದು ಆ ಯೂನಿವರ್ಸ್ನ ಇಚ್ಛೆ. ಹಾಗಾಗಿ ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸ್ಟಕ್ ಆಗಿದ್ದಾಗ ನಿಮ್ಮನ್ನು ನೀವೇ ಕೇಳಿದರೆ ಅದು ಯೂನಿವರ್ಸ್ನ ಕೇಳದ ಹಾಗೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಈಗೇನು ಮಾಡಲಿ, ಈ ಥರ ನಿರ್ಣಯ ತಗೊಳ್ಳ, ಆ ಥರ ತಗೊಳ್ಳ ಅಂತ ಕೇಳ್ಕೊಳ್ಳಿ. ಆದರೆ ನಮ್ಮಲ್ಲಿ ನಾವು ತುಂಬ ಜನ ಕೇಳೋದೇ ಇಲ್ಲ. ಯೂನಿವರ್ಸ್ ಕೊಟ್ಟಿಲ್ಲ ಅಂತೀವಿ. ನಾವು ಕೇಳದಿದ್ರೆ ತಾಯಿ ಕೂಡ ಊಟ ಕೊಡಲ್ಲ. ಹಾಗಿರುವಾಗ ಯೂನಿವರ್ಸ್ನ ನಾವು ಕೇಳಬೇಕಲ್ವಾ, ನಮಗಿದು ಬೇಕು ಅಂತ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಬಿ ಈಸಿ ನಾಟ್ ಬ್ಯುಸಿ. ಸುಲಭವಾಗಿರಿ, ಬ್ಯುಸಿಯಾಗಿ ಅಲ್ಲ. ತುಂಬ ಜನರ ಪ್ರಾಬ್ಲಮ್ ಏನು ಅಂದರೆ, ನನ್ನ ಒಳಗೆ ದೇವರೇ ಇಲ್ಲ, ಇದ್ರೆ ಯಾಕೆ ನನಗೆ ಈ ಕಷ್ಟಗಳನ್ನು ಕೊಡ್ತಾರೆ, ಅಥವಾ ನನ್ನ ಇಂಟ್ಯೂಷನ್ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ.
ಆದರೆ ಇಂಟ್ಯೂಷನ್ ಏನು ಹೇಳುತ್ತೆ ಗೊತ್ತಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಾನೇ ಇದ್ದೀನಿ, ಯಾವಾಗಲೂ ನಿನಗೆ ಕಾಲ್ ಮಾಡ್ತಾನೆ ಇರ್ತೀನಿ ಮಾತಾಡಬೇಕು ಅಂತ, ಆದರೆ ನಿನ್ನ ಕಾಲ್ ಯಾವಾಗಲೂ ಬ್ಯುಸಿ 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 ಅಂತಾನೆ ಬರ್ತಾ ಇರುತ್ತೆ ಅಂತ ಇಂಟ್ಯೂಷನ್ ಹೇಳುತ್ತೆ. ನಾವೆಲ್ಲರೂ ಯಾವುದರಲ್ಲಿ ಒಂದು ನಿಪುಣರು ಅಂದರೆ, ಬೇಕಾಗಿರೋ ಕೆಲಸಗಳನ್ನು ಮಾಡಲ್ಲ, ಬೇಡದೇ ಇರೋ ಕೆಲಸಕ್ಕೆ ಹೆಚ್ಚಾಗಿ ಸಮಯನ ಕೊಟ್ಟು ಮಾಡ್ತಾನೇ ಇರ್ತೀವಿ. ನಾವು ಈ ರೀತಿ ಯಾವುದೋ ಒಂದು ಕೆಲಸಗಳಲ್ಲಿ ಬೇಕಾಗಿರೋದು ಬೇಡದೇ ಇರೋದು ಯಾವುದೋ ಒಂದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬ್ಯುಸಿಯಾಗಿದ್ದಾಗ ಆ ಇಂಟ್ಯೂಷನ್ಗೆ ಸಮಯ ಎಲ್ಲಿರುತ್ತೆ ಓಡ್ ಬಂದು ನಮಗೆ ಹೇಳೋಕೆ ಅಲ್ವಾ? ಇಂಟ್ಯೂಷನ್ ನಮಗೆ ಯಾವಾಗ ಹೇಳುತ್ತೆ ನಮಗೆ ಉತ್ತರ? ನಮ್ಮ ಇನ್ನರ್ ಚೈಲ್ಡ್ ಅಥವಾ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಎಷ್ಟು ಹೆಸರುಗಳಿದೆ ನೋಡಿ. ಈ ಇಂಟ್ಯೂಷನ್ ಅನ್ನೋದು ಯಾವಾಗ ನಮ್ಗೆ ಹೇಳುತ್ತೆ? ನಾವು ಯಾವಾಗ ಪ್ರಶಾಂತವಾಗಿ ರಿಲ್ಯಾಕ್ಸ್ಡ್ ಆಗಿರ್ತೀವೋ ಆವಾಗಲೇ ಅದು ನಮಗೆ ಹೇಳೋದು. ನೀವು ಬೇಕಾದ್ರೆ ನೋಡಿ, ನಿಮಗೆ ಬ್ಯುಸಿಯಾಗಿದ್ದಾಗ ನಿಮ್ಮ ಇಂಟ್ಯೂಷನ್ ಅನ್ನೋದು ಹತ್ರ ಕೂಡ ಬರಲ್ಲ. ನೀವು ರಿಲ್ಯಾಕ್ಸ್ ಆಗಿರಿ, ಯಾವಾಗಲೂ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ ನಿಮ್ಗೆ. ಆ ಟೈಮಲ್ಲಿ ನಿಮಗೆ ಸುಮ್ಮನೆ ನೀವು ಆರಾಮಾಗಿ ಎಲ್ಲೋ ಕೂತ್ಕೊಂಡು ಟೆರೆಸ್ ಮೇಲೆ ಆಕಾಶ ನೋಡ್ತಾ ಕೂತಿರ್ತೀರ ರಿಲ್ಯಾಕ್ಸ್ಡ್ ಆಗಿ. ಒಂದು ರಿಲ್ಯಾಕ್ಸ್ಡ್ ಅಂದರೆ ಮೆಂಟಲಿ ಕೂಡ, ಅಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದಲ್ಲ, ಮನಸ್ಸಿಂದ ಕೂಡ ರಿಲ್ಯಾಕ್ಸ್ ಆಗಿದ್ದಾಗ ನಿಮ್ಮ ಒಳಗಿಂದ ಒಂದು ವಾಯ್ಸ್ ಬರುತ್ತೆ, ನೀನು ಇದನ್ನು ಮಾಡು ಅಂತ. ಆ್ಯಕ್ಚುಲಿ ತುಂಬ ಜನಕ್ಕೆ ವಾಶ್ರೂಮಲ್ಲಿದ್ದಾಗ ಕೂಡ ಅವರ ಇಂಟ್ಯೂಷನ್ ಹೇಳುತ್ತೆ. ಆದರೆ ಈಗೆಲ್ಲ ಏನು ಮಾಡ್ತಾರೆ ಜನರು, ಎಲ್ಲರೂ ಅವ್ರ ಫೋನ್ಗಳನ್ನು ತೊಗೊಂಡೋಗಿ ಕುತ್ಕೊಂಡ್ಬಿಡ್ತಾ ಇದ್ದಾರೆ ಒಳಗೆ, ಅಲ್ಲಿನೂ ಇಂಟ್ಯೂಷನ್ಗೆ ಟೈಮ್ ಕೊಡ್ತಾ ಇಲ್ಲ ಹೇಳೋಕ್ಕೆ. ಹೀಗಿರುವಾಗ ಇಂಟ್ಯೂಷನ್ ಪಾಪ ಏನು ಮಾಡುತ್ತೆ, ಸುಮ್ಮನೆ ಒಳಗಡೆ ಕೂತಿರುತ್ತೆ, ಇವ್ರು ಯಾವಾಗ ನನ್ನ ಕಾಲ್ ಪಿಕ್ ಮಾಡ್ತಾರಾ ಅಂತ ಕಾಯ್ತಾ ಕೂತಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಮಗೆ ನಾವು ಸಮಯ ಕೊಟ್ಕೊಳ್ಳೇಬೇಕು ರಿಲ್ಯಾಕ್ಸ್ ಆಗೋದಕ್ಕೆ. ರಿಲ್ಯಾಕ್ಸ್ ಆದಾಗ ನಮ್ಮ ಇನ್ನರ್ ವಾಯ್ಸ್ ನಮಗೆ ಗೈಡ್ ಮಾಡುತ್ತೆ, ಒಂದು ದಾರಿನ ತೋರಿಸುತ್ತೆ, ಸಲಹೆ ಕೊಡುತ್ತೆ. ಸೊ ಇದಕ್ಕೇನು ಮಾಡಬೇಕು ಅಂದರೆ, ನಿಮಗೋಸ್ಕರ 24 ಗಂಟೆಗಳಲ್ಲಿ ನಿಮಗೋಸ್ಕರ ಒಂದು 2 ಅವರ್ನ ಟೈಮ್ ಕೊಡಿ ನಿಮ್ಮ ಪರ್ಸನಲ್ ಲೈಫ್ಗೋಸ್ಕರ. ಅಂದರೆ ಪರ್ಸನಲ್ ಲೈಫ್ ಅಂದರೆ ನಿಮಗೇನಿಷ್ಟ, ಏನಾದರೂ ಆಟ ಆಡೋದು ಇಷ್ಟನಾ, ಏನಾದರೂ ಡ್ರಾಯಿಂಗ್ಸ್ ಮಾಡೋದು ಇಷ್ಟನಾ, ಅಥವಾ ನಿಮಗೆ ಬ್ಯಾಡ್ಮಿಂಟನ್ ಆಡೋದು ಇಷ್ಟನಾ, ಕ್ರಿಕೆಟ್ ಆಡೋದು ಇಷ್ಟನಾ, ಹಾಡೋದು ಇಷ್ಟನಾ, ಅಥವಾ ಏನಾದರೂ ಬರೆಯೋದು ಇಷ್ಟನಾ, ಅಥವಾ ನಿಮ್ಮ ಮಕ್ಕಳ ಜೊತೆ ಕಾಲ ಕಳೆಯೋದು ಇಷ್ಟನಾ? ಅಂದರೆ ಯಾವ ಕೆಲಸ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಒಂಥರ ನೆಮ್ಮದಿ ಸಿಗುತ್ತೆ, ಆ ಕೆಲಸನ ಮಾಡಿ. ಆ ಸಮಯದಲ್ಲಿ ಗಮನ ಕೊಡ್ತಾ ಇರಿ. ನಿಮ್ಮ ಒಳಗಿಂದ ಏನಾದರೂ ವಾಯ್ಸ್ ಬರ್ತಿದ್ಯಾ, ಏನಾದರೂ ಹೇಳ್ತಿದ್ಯಾ? ಈಗ ಮಗು ಜೊತೆ ಆಟ ಆಡ್ತಾ ಇರ್ತೀರಾ, ಸಡನ್ನಾಗಿ ನಿಮ್ಮ ಒಳಗಿಂದ ಈ ಥರ ಮಾಡು ಅಂತ ಸಿಕ್ಕಿರುತ್ತೆ. ಯಾವುದೋ ಒಂದು ಬೇರೆ ಪ್ರಾಬ್ಲಮ್ ಇದ್ದಿರುತ್ತೆ ನಿಮ್ಮ ಮೈಂಡಲ್ಲಿ, ಅದ್ರ ಬಗ್ಗೆ ಉತ್ತರ ಕೊಟ್ಟಿರುತ್ತೆ. ಆದರೆ ನೀವು ಆಟ ಆಡೋದ್ರಲ್ಲಿ ಮುಳುಗೋಗಿ ಇದನ್ನು ಗಮನ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಆಯ್ತಾ? ಸೊ ನೀವು ಅಲ್ಲಿ ನಿಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿ ನೆಮ್ಮದಿಯಾಗಿರುತ್ತೋ ಆ ಟೈಮಲ್ಲಿ ಇನ್ನರ್ ವಾಯ್ಸು ಟಕ್ ಅಂತ ಆನ್ಸರ್ ಹೇಳಿಬಿಡುತ್ತೆ. ಸೊ ನೀವು ಇದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಆ ಕಡೆ ನಿಮ್ಮ ಇಷ್ಟವಾದ ಕೆಲಸ ಮಾಡ್ತಾ, ಈ ಕಡೆ ಒಳಗಿಂದ ಏನು ವಾಯ್ಸ್ ಬರುತ್ತೆ ಅಂತ ಕೂಡ ಗಮನ ಕೊಡಬೇಕು. ನಿಮಗೆ ಏನೇ ಒಂದು ಇಂಟ್ಯೂಷನ್ ಹೇಳಿ ನಿಮ್ಮ ಒಳ ಮನಸ್ಸು ಅದನ್ನು ಒಂದು ಕಡೆ ಬರೆದಿಟ್ಕೊಂಬಿಡಿ. ಯಾಕೆಂದರೆ ಇದು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕಡೆ ತುಂಬಾ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನಿಮ್ಮ ಒಳಗಿಂದ ಆ ವಾಯ್ಸ್ ಬಂದಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವಾಗ ಏನೋ ಸಡನ್ನಾಗಿ ಎಚ್ಚರಿಕೆಯಿಂದ ಇರು, ಹಣ ಕಳ್ಕೊಳ್ತೀಯಾ ಅಂತ ಏನೋ ಒಂದು ಬಂದಿರ್ಬೋದು ನಿಮ್ಮ ಒಳಗಿಂದ ವಾಯ್ಸು. ಆದರೆ ನಿಮಗೆ ಎಲ್ಲೂ ನಿಮ್ಮ ಲೈಫಲ್ಲಿ ಹಣ ಕಳ್ಕೊಳ್ಳೋಂಥ ಪರಿಸ್ಥಿತಿನೇ ಇರಲ್ಲ. ಆದರೆ ನೀವು ಇದನ್ನು ಬರೆದಿಟ್ಕೊಂಡಾಗ, ಅದನ್ನು ಆಗಾಗ ನೋಡ್ತಾ ಇದ್ದಾಗ ಎಲ್ಲ ಕಡೆ ಇನ್ನಷ್ಟು ಎಚ್ಚರದಿಂದ ಇರ್ತೀರಾ, ಆಗ ಕಳ್ಕೊಳ್ಳಲ್ಲ. ಇದು ಸುಮ್ಮನೆ ಎಕ್ಸಾಂಪಲ್ನ ಹೇಳಿದ್ದು. ಸೊ ನಿಮ್ಮ ಇಷ್ಟವಾದ ಕೆಲಸ ಮಾಡುವಾಗ ನಿಮ್ಮ ಇನ್ನರ್ ವಾಯ್ಸ್ ಮೇಲೆ ಕೂಡ ಗಮನ ಇರಲಿ. ಇದು ಹೇಗಿತ್ತು ಅಂದರೆ, ಈಗ ಆ್ಯಪಲ್ನ ಮರ ಎಷ್ಟೋ ಭೂಮಿ ಹುಟ್ಟಿದಾಗಿಂದ ಇದೆ, ಆ್ಯಪಲ್ಗಳು ಬೀಳ್ತಾನೆ ಇದೆ ಕೆಳಗೆ. ಆದರೆ ಎಲ್ಲರೂ ನೋಡೇ ಇರ್ತೀವಿ ಬೀಳೋದನ್ನು. ಮೇಲಿಂದ ಏನಾದರೂ ಕೆಳಗೆ ಹಿಂಗೆ ಹಾಕಿದ್ರೆ ಕೆಳಗೆ ಬೀಳುತ್ತೆ, ಅದನ್ನು ನೋಡ್ತಾನೆ ಇರ್ತೀವಿ. ಇದು ಯಾಕೆ ಕೆಳಗೆ ಯಾಕೆ ಬೀಳುತ್ತೆ, ಗಾಳೀಲಿ ಯಾಕೆ ತೇಲಾಡಲ್ಲ ಅನ್ನೋ ಪ್ರಶ್ನೆ ಯಾರಿಗೂ ಬಂದಿಲ್ಲ. ಆದರೆ ನ್ಯೂಟನ್ಗೆ ಮಾತ್ರ ಬಂತು. ಅವ್ರಿಗೆ ಆ ಪ್ರಶ್ನೆ ಬಂದಾಗ ಅವರು ಲಾ ಆಫ್ ಗ್ರಾವಿಟಿನ ಕಂಡುಹಿಡಿದ್ರು. ಸೊ ಈ ರೀತಿ ನಮ್ಮ ಕಣ್ಮುಂದೆ ನಡೀತಾನೆ ಇರೋದ್ರ ಬಗ್ಗೆನೇ ನಮಗೆ ಅರಿವಿರಲ್ಲ. ಆದರೆ ನಮ್ಮ ಇನ್ನರ್ ವಾಯ್ಸ್ಗೆ ಅಂದರೆ ಅಂತರ್ಪ್ರಜ್ಞೆಗೆ ಗೊತ್ತಿರುತ್ತೆ. ಅದು ನಮಗೆ ಎಚ್ಚರಿಕೆ ನೀಡುತ್ತೆ ಅಥವಾ ದಾರಿ ತೋರಿಸುತ್ತೆ. ಅದನ್ನು ನಾವು ಗಮನಿಸಬೇಕು ಅಷ್ಟೆ.
ಯೂನಿವರ್ಸ್ ನಮಗೆ ಈ ಮೂಲಕ ಐಡಿಯಾಗಳನ್ನು ಕೊಡುತ್ತೆ. ಅದನ್ನು ನಾವು ಗಮನಿಸಿ ಕ್ಯಾಚ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಚೇಂಜ್ ಅನ್ನೋದು ಬರುತ್ತೆ. ಅದನ್ನು ನಾವು ಗಮನಿಸಿಲ್ಲ ಅಂದರೆ, ಯೂನಿವರ್ಸ್ನ ಭಾಷೆ ನಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ವೇಸ್ಟ್ ಆಗತ್ತೆ ಎಲ್ಲಾನು. ಯೂನಿವರ್ಸ್ ನಮ್ಮಿಂದ ಯಾವುದೋ ಒಂದು ಕೆಲಸ ಮಾಡಿಸ್ಬೇಕು ಅಂತ ಇರುತ್ತೆ. ಹಾಗಾಗಿ ನಮ್ಮ ಮೂಲಕನೇ ಹೇಳುತ್ತೆ. ಅದು ನಮ್ಮ ಇನ್ನರ್ ಚೈಲ್ಡ್ ಅಥವಾ ನಮ್ಮ ಒಂದು ಅಂತರ್ಪ್ರಜ್ಞೆ ಮೂಲಕನೇ ನಮಗೆ ಹೇಳಿಸುತ್ತೆ ಆ ಕೆಲಸನ ಮಾಡು ಅಂತ. ನಾವು ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದಾಗ, ಯೂನಿವರ್ಸ್ ಹೇಳಿದ ಕೆಲಸ ನಾವು ಮಾಡಿದಾಗ ಫಲಿತ ಬಂದು ಅದ್ಭುತವಾಗಿರುತ್ತೆ. ಯೂನಿವರ್ಸ್ ಯಾಕೆ ಹೇಳುತ್ತೆ? ನಮ್ಮನ್ನ ಇನ್ನಷ್ಟು ಉನ್ನತ ಸ್ಥಾಯಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳುತ್ತೆ, ನಮ್ಮ ಒಳಿತಿಗೆ ಹೇಳುತ್ತೆ. ಒಂದು ಹೊಸ ಅನುಭವನ ನಾವು ನೋಡಬೇಕು ಅಂತ ಹೇಳುತ್ತೆ. ನಮ್ಮಲ್ಲಿ ತುಂಬಾನೇ ಚೇಂಜಸ್ ತರಬೇಕು, ಇಲ್ಲಿವರೆಗೂ ಇದ್ದ ಕಷ್ಟಗಳೆಲ್ಲ ಕಳೆದು ಒಂದು ಹೊಸ ಜೀವನ ಶುರು ಮಾಡಬೇಕು ಅಂತ ಹೇಳುತ್ತೆ. ಇದನ್ನೆಲ್ಲವೂ ಅರ್ಥ ಮಾಡ್ಕೊಳ್ಳೋ ಪ್ರಜ್ಞೆ ನಮ್ಮಲ್ಲಿರಬೇಕು. ಯಾವಾಗ ಯೂನಿವರ್ಸ್ ನಮಗೆ ಹೇಳುತ್ತೋ ನಮ್ಮ ಅಂತರ್ಪ್ರಜ್ಞೆ ಮೂಲಕ, ನಾವು ಅದನ್ನು ಕೇಳಿಸ್ಕೊಂಡಿಲ್ವೋ ಅದನ್ನ ಇನ್ಯಾರಿಗಾದ್ರೂ ಹೇಳುತ್ತೆ. ಅವರು ಕೇಳಿಸ್ಕೊಂಡಿಲ್ವಾ ಇನ್ಯಾರಿಗಾದ್ರೂ ಹೇಳುತ್ತೆ. ಮತ್ತೊಮ್ಮೆ ಅವರು ಕೇಳಿಸ್ಕೊಂಡಿಲ್ಲ ಅಂದರೆ ಇನ್ನೊಬ್ರಿಗೆ ಹೇಳಿರುತ್ತೆ, ಅವ್ರು ಮಾಡಿರ್ತಾರೆ. ನೀವು ಒಂದೊಂದ್ಸಲ ಅಬ್ಸರ್ವ್ ಮಾಡಿರ್ತೀರಾ, ನೀವು ಮಾಡಬೇಕು ಅಂದ್ಕೊಂಡಿರೋ ಕೆಲಸ ಯಾರೋ ನಿಮ್ಮ ಮುಂದೆನೇ ಬಂದು ಮಾಡ್ತಾ ಇರ್ತಾರೆ. ಅಯ್ಯೋ ನಾನು ಮಾಡಬೇಕಿತ್ತ ಅಲ್ವಾ ಇದು ಅಂತ ನಿಮ್ಗೆ ಆವಾಗ ಅನಿಸಿರುತ್ತೆ. ಸೊ ಇದು ಯೂನಿವರ್ಸ್ ಆಲ್ರೆಡಿ ನಿಮ್ಮ ಒಳ ಮನಸ್ಸಿನಿಂದ ಹೇಳಿರುತ್ತೆ, ನೀವು ಕೇಳಿಸ್ಕೊಂಡಿರಲ್ಲ. ಹಾಗಾಗಿ ಅವರು ಕೇಳಿಸ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಇವಾಗ ನೀವು ಮಾಡಬೇಕಾಗಿರೋದೇನು, ನಿಮ್ಮ ಒಳಗಿಂದ ಏನು ಬರ್ತಾ ಇದೆ ಇನ್ನರ್ ವಾಯ್ಸ್ ಅನ್ನೋದು. ನಿಮಗೇನಾದರೂ ಯಾವುದಾದ್ರೂ ನೀವು ಇಷ್ಟಪಟ್ಟು ಮಾಡ್ತಾ ಇರೋ ಒಂದು ಕೆಲಸ ಇರುತ್ತೆ, ಜಾಬ್ ಇರುತ್ತೆ, ತುಂಬ ಕಷ್ಟಪಟ್ಟು ಸಿಕ್ಕಿರುತ್ತೆ. ಆದರೆ ನಿಮ್ಮ ಒಳ ಮನಸ್ಸು ಪದೇ ಪದೇ ಹೇಳ್ತಾ ಇರುತ್ತೆ, ಇಲ್ಲ ಇದನ್ನು ಬಿಟ್ಬಿಡು ಅಂತ. ಆಗ ನೀವು ಆ ಇನ್ನರ್ ವಾಯ್ಸ್ ಮೇಲೆ ನಂಬಿಕೆ ಇಟ್ಟು ಆ ಕೆಲಸನ ಬಿಟ್ಟು ನೋಡಿ. ಆಮೇಲೆ ಇದರ ಆ ಕಂಪನಿ ಲಾಸ್ ಆಗಿರುತ್ತೆ, ಅಥವಾ ಅಲ್ಲಿರೋರಿಗೆ ಸ್ಯಾಲ್ರಿ ಕೊಡ್ತಾ ಇರಲ್ಲ, ಆ ಥರ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ನಿಮಗೆ ಆ ಜಾಬ್ಗಿಂತ ಇನ್ನೂ ಬೆಟರ್ ಆಗಿರೋ ಜಾಬು ಸಿಕ್ಕಿರುತ್ತೆ ಈ ಕಡೆ. ಸೊ ಈ ರೀತಿಯಾದ ಅದ್ಭುತಗಳು ನಡೆಯುತ್ತೆ ನಮ್ಮ ಇನ್ನರ್ ವಾಯ್ಸ್ನ, ನಮ್ಮ ಅಂತರ್ಪ್ರಜ್ಞೆಯ ಮಾತನ್ನು ನಾವು ಕೇಳಿದಾಗ. ನಿಮ್ಮ ಇನ್ನರ್ ವಾಯ್ಸು ಏನಾದರೂ ನಿಮಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳ್ತಿದ್ಯಾ, ಹೋಗಿ ಅದನ್ನು ತಿನ್ನಿ. ಏನೇ ಒಂದು ಹೇಳಿ ಅದು ಅಯ್ಯೋ ಇದೆಲ್ಲ ಯಾಕೆ ವೇಸ್ಟು ಅಂತ ಆ ಥರ ಅಂದ್ಕೊಳ್ಳೇಬೇಡಿ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೋ ಅದನ್ನು ಕಣ್ಣು ಮುಚ್ಕೊಂಡು ಮಾಡಿ. ಯಾಕೆಂದರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ನಿಮಗೇನೋ ಒಂದು ತಿನ್ನು ಹೋಗು ಅಂತ ಹೇಳಿದಾಗ ನೀವು ಅದನ್ನು ತಿನ್ನಬೇಕು, ನೀವು ತೃಪ್ತಿ ಆಗಬೇಕು ಅಂತ ಹೇಳಿರಲ್ಲ. ನೀವು ಅದನ್ನು ತಿನ್ನಕ್ಕೆ ಅಂತ ಹೋದಾಗ ಅಲ್ಲಿ ಯಾರನ್ನೋ ಭೇಟಿ ಮಾಡಿರಬಹುದು, ಅವರಿಂದ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅಂತ ಬರ್ಬೋದು. ಸೊ ಈ ರೀತಿಯಾದ ಅದ್ಭುತಗಳೆಲ್ಲ ನಡೆಯುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಕನೆಕ್ಷನ್ ವಿತ್ ಸೈಲೆನ್ಸ್. ನೀವೇನಾದರೂ ಮಾಂಕ್ಸ್ನ ಅಥವಾ ಋಷಿಮುನಿಗಳನ್ನು ಕೇಳಿದ್ರೆ, ನೀವು ಅಷ್ಟೊಂದು ಪ್ರಾರ್ಥನೆ ಮಾಡ್ತೀರಾ ಅಲ್ವಾ, ಏನು ಬೇಕು ಅಂತ ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದಾಗ ಅವರು ಉತ್ತರ ಏನಿರುತ್ತೆ, ನಾವೇನಾದರೂ ಬೇಕು ಅಂತ ಕೇಳಿದ್ರೆ ಅದು ಭಿಕ್ಷೆ ಆಗುತ್ತೆ. ನಾವು ಭಿಕ್ಷೆನ ಕೇಳಲ್ಲ ದೇವ್ರ ಹತ್ರ. ನಾವು ಕೇಳೋದು ಬರೀ ಏನೂ ಕೇಳಲ್ಲ, ನಾವು ಸೈಲೆಂಟಾಗಿರ್ತೀವಿ. ದೇವರೇ ನಮಗೇನು ಬೇಕೋ ಅದನ್ನ ನೋಡಿ ಕೊಡ್ತಾರೆ. ಸೊ ನಮ್ಮ ಪ್ರಾರ್ಥನೆಯಲ್ಲಿ ಬರೀ ಸೈಲೆನ್ಸ್ ಇರುತ್ತೆ ಹೊರತು ಅದರಲ್ಲಿ ಏನು ಅಪೇಕ್ಷೆ ಅನ್ನೋದಿರಲ್ಲ. ಅದ್ರ ಹಿಂದೆ ಏನು ನಮ್ಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ದುರಾಸೆ ಈ ಥರದ್ದೇನು ಇರಲ್ಲ ಅಂತ ಹೇಳ್ತಾರೆ. ಈ ಸೈಲೆನ್ಸ್ ಅನ್ನೋದ್ರಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಯಾವಾಗ ನಾವು ನಿಶಬ್ದವಾಗಿ ಇರ್ತೀವೋ, ಸೈಲೆನ್ಸಲ್ಲಿ ಇರ್ತೀವೋ, ಆಗ ನಾವು ಆ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿರ್ತೀವಿ. ಯಾವಾಗ ನಾವು ಈ ರೀತಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀವೋ ಆಗ ನಮ್ಮ ಇಚ್ಛೆ ಬ್ರಹ್ಮಾಂಡದ ಯೂನಿವರ್ಸ್ನ ಇಚ್ಛೆ ಆಗುತ್ತೆ. ಅದಕ್ಕೆ ಸೈಲೆನ್ಸ್ ಅಂದರೆ ಯೂನಿವರ್ಸ್ನ ಭಾಷೆ ಅಂತ ಹೇಳೋದು. ಆ ಸೈಲೆನ್ಸಲ್ಲೇ ನಾವು ಯೂನಿವರ್ಸ್ ಜೊತೆ ಅಥವಾ ನಮ್ಮ ಇಷ್ಟವಾದ ದೇವರ ಜೊತೆ ನಾವು ಕನೆಕ್ಟ್ ಆಗೋದು. ಸೊ ನಾವು ನಮ್ಮ ಇಂಟ್ಯೂಷನ್ ಜೊತೆ ಅಥವಾ ನಮ್ಮ ಇನ್ನರ್ ಚೈಲ್ಡ್ ಜೊತೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದಾಗ ನಾವು ಏಕಾಂತದಲ್ಲಿ, ಅಂದರೆ ಎಲ್ಲಿ ಯಾವ ಜಾಗದಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೋ ಆಹ್ಲಾದ ಸಿಗುತ್ತೋ ಅಂಥ ಜಾಗದಲ್ಲಿ ಹೋಗಿ ನಾವು ಒಬ್ಬರೇ ಸೈಲೆಂಟಾಗಿ ಕಾಲ ಕಳಿಬೇಕು. ಬೆಳಗಿನ ಜಾವ ಅಥವಾ ರಾತ್ರಿ ಅಥವಾ ಮಧ್ಯರಾತ್ರಿ ನಿಮ್ಗೇನಾದರೂ ಎಚ್ಚರಿಕೆ ಆದರೆ ಆ ರಾತ್ರಿಯ ಆ ನಿಶಬ್ದನ, ಆ ಸೈಲೆನ್ಸನ್ನು ಎಂಜಾಯ್ ಮಾಡಿ.
ಯಾವಾಗ ನಾವು ಆ ರಾತ್ರಿಯ ಆ ಸೈಲೆನ್ಸನ್ನು ಅಬ್ಸರ್ವ್ ಮಾಡ್ತೀವೋ, ಎಂಜಾಯ್ ಮಾಡ್ತೀವೋ, ನಮ್ಮ ದೇಹದೊಳಗೆ ತಗೊಳ್ತೀವೋ, ಆಗ ನಾವು ಯೂನಿವರ್ಸ್ ಜೊತೆ ಫುಲ್ ಡೀಪಾಗಿ ಕನೆಕ್ಟ್ ಆಗಿರ್ತೀವಿ. ಆಗ ನಮ್ಮ ಅಂತರ್ಪ್ರಜ್ಞೆ ಎದ್ದೇಳುತ್ತೆ, ಎಚ್ಚರಿಕೆ ಆಗುತ್ತೆ ಅಂತರ್ಪ್ರಜ್ಞೆಗೆ. ಆವಾಗ ನಮಗೇನು ಬೇಕು, ನಾವೇನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ ನಮಗೆ. ಅದು ಸ್ಪಷ್ಟವಾಗಿ ಹೇಳುತ್ತೆ ನಮಗೆ. ಯಾರೋ ಬಂದು ನಮ್ಮ ಪಕ್ಕದಲ್ಲೇ ಕಿವಿಯಲ್ಲೇ ಹೇಳಿದಷ್ಟು ಸ್ಪಷ್ಟವಾಗಿ ಹೇಳುತ್ತೆ ನಮಗೆ. ಸೊ ಯಾವಾಗ ನೀವು ಅದನ್ನ ಮಾತು ಕೇಳಿ ನೀವು ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನೀವು ಮುಂದುವರಿತೀರೋ, ಬರೀ ನೀವು ಮಾತ್ರ ಸಂತೋಷವಾಗಿ ಇರೋದಲ್ಲ, ನಿಮ್ಮ ಸುತ್ತಲೂ ಇರೋರು ಎಲ್ಲರೂ ಕೂಡ ಸಂತೋಷದಿಂದ ನೆಮ್ಮದಿಯಿಂದ ನಿಮ್ಮ ಜೊತೆ ಇರ್ತಾರೆ. ಸೊ ಇಲ್ಲಿಗೆ ನಿಮಗೆ ಇಂಟ್ಯೂಷನ್ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.